ನಮಸ್ಕಾರ. ನಾನು ನಳಿನಾ ಬಾಲಸುಬ್ರಹ್ಮಣ್ಯ, ಶಿವಮೊಗ್ಗ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗಣಕರಂಗ ಆಯೋಜಿಸಿರುವ ಕಿರುಗಥಾ ಸ್ಪರ್ಧೆಗೆ ನನ್ನದೊಂದು ಪುಟ್ಟ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನನ್ನ ಕಥೆಯ ಶೀರ್ಷಿಕೆ ಹಣದ ಹಿಂದೆ ಹೋದವರು. ಇಲ್ಲ, ನನ್ನ ಮಗ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಕೂಗುತ್ತಾ ಫೋನ್ ಕರೆ ಕಟ್ ಮಾಡಿದ ವನಜ ಯೋಚಿಸಿದಳು. ತನ್ನ ಮಗ ವರುಣನನ್ನು ಮುದ್ದಿನಿಂದ ಆದರೆ ಶಿಸ್ತಿನಿಂದಲೇ ಬೆಳೆಸಿದ್ದಳು. ಎಲ್ಲಿ ಎಡವಿದೆ ಗೊತ್ತಾಗ್ತಾ ಇಲ್ವಲ್ಲ. PUCಗೆ ಓದು ನಿಲ್ಲಿಸಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ವನಜಳು ಸಂಪಾದಿಸುತ್ತಿದ್ದುದರಿಂದ ಅವನ ಸಂಬಳ ಅವನಿಗಷ್ಟೇ ಸೀಮಿತವಾಗಿತ್ತು. ಯೋಚನೆಯಿಂದ ಹೊರಬಂದವಳು ಕಣ್ಣೊರೆಸಿಕೊಂಡು ಎದ್ದು ಮನೆಗೆ ಬೀಗ ಹಾಕಿಕೊಂಡು ಹೊರಟಳು. ವರುಣ ಹೆಣ್ಣೊಬ್ಬಳನ್ನು ಅತ್ಯಾಚಾರ ಮಾಡಿ ಅರೆಸ್ಟ್ ಆಗಿದ್ದಾನೆ. ಫೋನ್ ಮಾಡಿದಾತ ಹೇಳಿದಾಗ ನಂಬಲಾಗಲೇ ಇಲ್ಲ. ಪೊಲೀಸ್ ಠಾಣೆಗೆ ಬಂದವಳು ಮಗನನ್ನು ಕಂಡು ಯಾಕೋ ಹೀಗೆ ಮಾಡಿದೆ ಎಂದು ಕೇಳಿದಳು. ಉತ್ತರ ಬರದಿದ್ದಾಗ ಅಂತಹ ಅವಸರ ಇದ್ದಿದ್ರೆ ಮದುವೆ ಮಾಡ್ತಿದ್ದೆ, ಎಂಥ ಕೆಲಸ ಮಾಡಿದ್ಯಲ್ಲೋ ಎಂದು ಜೋರಾಗಿ ಕೇಳಿದಾಗ ದುಡ್ಡಿಗಾಗಿ, ಕೇವಲ ದುಡ್ಡಿಗಾಗಿ ಅಮ್ಮ, ನನ್ನ ಬಯಕೆಗಾಗಿ ಅಲ್ಲ ಎಂದವನನ್ನು ಕಣ್ಣು ಮಿಟುಕಿಸದೆ ನೋಡಿದಳು. ನೀನೇ ದುಡಿತಾ ಇದ್ದೀಯಲ್ಲ, ಹಣದ ಕೊರತೆ ನಿನಗ? ನಾನು ದುಡಿಯೋದು ಯಾವ ಮಹಾ ಅಮ್ಮ? ನನಗೆ ಬೈಕ್ ಬೇಕು, ಮೊಬೈಲ್ ಬೇಕು, ಎಲ್ಲರ ಹಾಗೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಆಸೆ ಇತ್ತು. ಗೆಳೆಯನೊಬ್ಬ ಈ ಕೆಲಸ ಮಾಡಿದರೆ ಬೈಕ್ಗೆ ಬೇಕಾಗುವಷ್ಟು ದುಡ್ಡು ಕೊಡ್ತೀನಿ ಅಂದಿದ್ದ. ದುಡ್ಡು ಸಿಗ್ತಾ ನಿನಗೆ? ಇನ್ನೇನು ಸಿಗುವಷ್ಟರಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿಬಿಟ್ರು. ಕೈ ಹಿಸುಕಿಕೊಳ್ಳುತ್ತಾ ತಲೆ ತಗ್ಗಿಸಿದನು. ತಲೆ ತಗ್ಗಿಸುವಂಥ ಕೆಲಸನೇ ಮಾಡಿದ್ಯಲ್ಲ ನೀನು, ಹಣಕ್ಕಾಗಿ, ಅದು ನನ್ನ ಮಗನಾಗಿ. ಕೋಪದಿಂದ ಹೇಳುವಷ್ಟರಲ್ಲಿ ಅದೇಕೋ ಅವಳ ಅಂತರಾತ್ಮ ನಕ್ಕಂತೆನಿಸಿತು. ಅಲ್ಲಿ ನಿಲ್ಲದೆ ಮನೆಗೆ ಬಂದಳು. 20 ವರ್ಷಗಳ ಪ್ರಕರಣ ನೆನಪಾಯಿತು. ವನಜ ಈಗ ಕೆಲಸ ಮಾಡುತ್ತಿರುವ ಆಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ಹೆರಿಗೆಗೆಂದು ಬಂದಿದ್ದಳು. ಬಡವನ ಹೆಂಡತಿ. ಇದು 4ನೆಯ ಹೆರಿಗೆ. ಇದು ಹೆಣ್ಣು ಮಗುವಾದರೆ ಗಂಡನ ಮನೆ ಅವಳ ಪಾಲಿಗೆ ಇಲ್ಲವೆಂದು ಅವಳ ಗಂಡ ಮತ್ತು ಅತ್ತೆ ತಿಳಿಸಿದ್ದರಂತೆ. ಮಧ್ಯರಾತ್ರಿಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ದೀಪಾವಳಿ ಹಬ್ಬವೆಂದು ಸಿಬ್ಬಂದಿಯ ಸುಮಾರು ಮಂದಿ ರಜೆ ಹಾಕಿ ಊರಿಗೆ ಹೋಗಿದ್ದರು. ಡಾಕ್ಟರ್ಗೆ ಸಂಪರ್ಕ ಸಾಧ್ಯವಾಗಲಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯಳಾದ ಅವಳು ಜೀವ ಉಳಿಸುವ ಸಲುವಾಗಿ ರಿಸ್ಕ್ ತೆಗೆದುಕೊಂಡು ಹೆರಿಗೆ ಮಾಡಿಯೇ ಬಿಟ್ಟಳು. ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಾಕೆ ಪ್ರಜ್ಞೆ ತಪ್ಪಿದ್ದಳು. ವಾರದ ಹಿಂದೆ ಶ್ರೀಮಂತ ಮಹಿಳೆಯೊಬ್ಬಳು ತನಗೆ ಸಾಕಲು ಮಗು ಬೇಕೆಂದು ಕಾನೂನಾತ್ಮಕವಾಗಿ ಬೇಡ, ಎಷ್ಟು ಹಣವನ್ನಾದರೂ ಕೊಡುವೆ ಎಂದು ಹೇಳಿದ್ದಳು. 3 ವರ್ಷಗಳ ಕಾಲ ಚೆನ್ನಾಗಿ ಸಂಸಾರ ಮಾಡಿದ ತನ್ನ ಗಂಡ ಅದೇಕೋ ಬೇರೆಯವಳ ಆಸೆಗೆ ಬಿದ್ದು ಅವಳ ಹಿಂದೆ ಹೋಗಿಬಿಟ್ಟನು. ಒಂಟಿ ಬದುಕು ಹೇಗೋ ನಡೆಸುತ್ತಿದ್ದವಳಿಗೆ ಶ್ರೀಮಂತ ಹೆಂಗಸಿನಿಂದ ಹಣದ ಆಮಿಷ ಬಂದಾಗ ಆಸೆಗಳೆಲ್ಲ ಗರಿಗೆದರಿದವು. ದೇವರು ತನಗೆ ನೀಡಿದ ಅವಕಾಶ ಇದು ಎಂದುಕೊಂಡಳು. ಆ ಮಗುವನ್ನು ಶ್ರೀಮಂತ ಮಹಿಳೆಗೆ ತಲುಪಿಸಿ ದೊಡ್ಡ ಮೊತ್ತದ ಹಣವನ್ನು ಪಡೆದಿದ್ದಳು. ತಾನು ಮಾಡಿದ ಕೆಲಸ ನೆನೆದು ಪಶ್ಚಾತ್ತಾಪ ಪಟ್ಟವಳು ಮಗು ತೀರಿ ಹೋಯಿತೆಂದು ಹೇಳಿದಾಗ ಬಡತನದ ಹಸಿ ಬಾಣಂತಿ ಆಘಾತ ತಾಳಲಾರದೆ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದಳು. ಆಕೆಯ ನಿಟ್ಟುಸಿರೇ ಇದಕ್ಕೆ ಕಾರಣವೇನೋ ಎಂದು ಹಲುಬಿದಳು. ಜೀವ ಉಳಿಸುವ ವೃತ್ತಿಯಲ್ಲಿದ್ದು ಜೀವ ಕಳೆದ ತನ್ನಂತಹವಳಿಗೆ ಇನ್ನೆಂತಹ ಜೀವನ ಸಿಗಲು ಸಾಧ್ಯ ಎಂದುಕೊಂಡಳು. ಇದೀಗ ಹಣದ ಹಿಂದೆ ಹೋದವರು ಯಾರು ಎಂದು ಉತ್ತರ ಹುಡುಕುವಲ್ಲಿ ನಿರತಳಾದಳು.